ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾನಸಿಕ ಅಸ್ವಸ್ಥರಂತೆ ತಿರುಗಾಡುತ್ತಿದ್ದ ಇಬ್ಬರು ವ್ಯಕ್ತಿಗಳನ್ನು ಇಂಟರ್ನ್ಯಾಷನಲ್ ಸೀನಿಯರ್ ಚೇಂಬರ್ ಮತ್ತಿತರರು ಸೇರಿ ಬೆಂಗಳೂರಿನ ಜನಸ್ನೇಹಿ ಆಶ್ರಮಕ್ಕೆ ಕಳುಹಿಸಿದ್ದ ಘಟನೆ ಜುಲೈ 23ರಂದು ನಡೆದಿದೆ. ಸುಮಾರು ದಿನಗಳಿಂದ ಸುಬ್ರಹ್ಮಣ್ಯದ ಆಸುಪಾಸಿನಲ್ಲಿ ತಿರುಗಾಡುತ್ತಾ ಮತ್ತು ರೋಡ್ ಬದಿಯಲ್ಲಿ ಮಲಗುತ್ತಿದ್ದರು. ಇದನ್ನು ಕಂಡ ಸ್ಥಳೀಯರು ಇಂಟರ್ನ್ಯಾಷನಲ್ ಸೀನಿಯರ್ ಚೇಂಬರ್ನ ಅಧ್ಯಕ್ಷರಾದ ಡಾಕ್ಟರ್ ರವಿ ಕಕ್ಕೆಪದವು ಅವರಿಗೆ ತಿಳಿಸಿದರು. ಡಾಕ್ಟರ್ ರವಿ ಕಕ್ಕೆಪದವರವರು ವಿಚಾರಿಸಿದ ವೇಳೆ ಆತ ತಮಿಳು ಭಾಷೆಯಲ್ಲಿ ಪ್ರತಿಕ್ರಿಯೆ ನೀಡಿ, ನನ್ನ ಊರು ಕೊಯಮತ್ತೂರ್, ನನ್ನನ್ನು ನನ್ನ ತಾಯಿ ಬಿಟ್ಟು ಹೋಗಿದ್ದಾರೆ ಎಂದು ತಿಳಿಸಿದರು. ಹರೀಶ್ ಕುಮಾರ್ ಎಂಗನಂತೆ ಬರುವ ಆರ್ಎಸ್ಪುರ ಯಾವರು ಆರ್ಎಸ್ಪುರ ಕೋಯಮತ್ತೂರು ಆಧಾರ್ ಕಾರ್ಡ್ ಇರುತ್ತೆ வீட்டில் வீட்டில் இன்னும் இல்லை எப்போ வந்து ஒரு மாதம் ஆச்சு. ஒரு மாதம் ஆச்சா ಇಂಗೋಟ ಇವರದ್ದು ಪರಿಚಯ ಇದ್ದರೆ ಇವರ ಮನೆಗೆ ಸೇರಿಸುವ ಕೆಲಸವನ್ನು ನೀವು ಮಾಡಿ. ಈಗ ಇವರು ಸಾಧಾರಣ ಒಂದು ವಾರದಿಂದ ಇಲ್ಲಿ ಬಂದು ಎಲ್ಲ ಗಲೀಜು ಮಾಡಿಕೊಂಡು ಇವರಿಗೆ ಈಗ ನಾವು ಕೇಳುವಾಗ ಈಗ ನಮ್ಮ ಮನೆಯವರಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಈಗಾಗಲೇ ಅವ್ರ ಹತ್ರ ಕೇಳುವಾಗ ನಾನು ಕೊಯಮತ್ತೂರು ಅಂತ ಹೇಳ್ತಾರೆ, ನನ್ನ ತಾಯಿ ಇಲ್ಲಿ ಬಂದು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದ ಕಾರಣ ಕೊಯಮತ್ತೂರಲ್ಲಿ ಯಾರಾದರೂ ಕಾಂಟ್ಯಾಕ್ಟ್ ಇದ್ದರೆ ಈಗ ನಾವು ಅವರನ್ನು ಅಲ್ಲಿ ಕಳಿಸುವ ಮೊದಲು ಯಾರಾದರೂ ನಾವೀಗ ಈ ಸ್ಟೇಷನ್ಗೆ ತಿಳಿಸ್ತೇವೆ, ಕೊಯಮತ್ತೂರು ಸ್ಟೇಷನ್ಗೆ ಸಹ ತಿಳಿಸಿ ಈ ವ್ಯಕ್ತಿದು ಪರಿಚಯ ಇದ್ದರೆ ನಾವು ಅಲ್ಲಿಗೆ ಕಳಿಸ್ತೇವೆ. ಇಲ್ಲದ್ರೆ ಇವರನ್ನೊಂದು ಆಶ್ರಮಕ್ಕೆ ನಾವು ಕಳಿಸುವ ಒಂದು ವ್ಯವಸ್ಥೆ ಮಾಡ್ತೇವೆ. ನಾವು ಇಂಟರ್ನ್ಯಾಷನಲ್ ಸೀನಿಯರ್ ಚೇಂಬರ್ ವತಿಯಿಂದ ಈ ವ್ಯವಸ್ಥೆ, ಹಾಗೆ ವಜ್ರ ವತಿಯಿಂದ ವ್ಯವಸ್ಥೆ, ಹಾಗೆ ನಮ್ಮ ಪತ್ರಕರ್ತ ಶಿವಣ್ಣ ಅವರು ಹಾಗೂ ರಾಧಾ ಅವರು ಎಲ್ಲ ಇದ್ದಾರೆ. ಇವರನ್ನೆಲ್ಲ ಸೇರಿ ನಾವು ಒಂದು ವ್ಯವಸ್ಥೆ ಮಾಡ್ತೇವೆ. ಯಾರಾದರೂ ಇವರದ್ದು ಪರಿಚಯ ಇದ್ದರೆ ನಮಗೊಂದು ತಿಳಿಸಿ. ಕೂಡಲೇ ಗ್ರಾಮ ಪಂಚಾಯತ್ ಪಿಡಿಒ ಮಹೇಶ್ ಅವರಿಗೆ ಮಾಹಿತಿ ನೀಡಿದಾಗ ಕೂಡಲೇ ರಕ್ಷಣೆಗಾಗಿ ಸಾಮಾಜಿಕ ಮುಂದಾಳು ರವಿ ಕಕ್ಕೆಪದವು ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಹರೀಶ್ ಇಂಜಾಡಿ ಆಗಮಿಸಿದ್ದರು. ಬಳಿಕ ಜನರಹಿತ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಆತನನ್ನು ಸ್ನಾನ ಮಾಡಿಸಿ ಹೊಸ ಬಟ್ಟೆ ನೀಡಿ ತಿಂಡಿ ನೀಡಿದ್ದರು. ಹಾಗೆ ಇನ್ನೋರ್ವ ಮಾನಸಿಕ ಅಸ್ವಸ್ಥ ಸುಮಾರು 3 ತಿಂಗಳುಗಳಿಂದ ಸುಬ್ರಹ್ಮಣ್ಯದ ಆಸುಪಾಸಿನಲ್ಲಿ ತಿರುಗಾಟ ನಡೆಸುತ್ತಿದ್ದರು. ಇದನ್ನು ಮನಗಂಡ ರವಿ ಕಕ್ಕೆಪದವು, ಶಿವಭಟ್, ರಾಧಾಕೃಷ್ಣ, ಹರೀಶ್ ಇಂಜಾಡಿ, ಗ್ರಾಮ ಪಂಚಾಯತ್ ಮತ್ತಿತರರು ಸೇರಿ ಜನಸ್ನೇಹಿ ಆಶ್ರಮಕ್ಕೆ ಸೇರಿಸುವ ವ್ಯವಸ್ಥೆ ಮಾಡಿದರು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಆಂಬ್ಯುಲೆನ್ಸ್ ಮೂಲಕ ಕಳುಹಿಸಿಕೊಡಲಾಯಿತು. ಈ ಬಗ್ಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಾಧಿಕಾರಿ, ಎಸಿ, ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಠಾಣೆಯ ಸಹಾಯ ಪಡೆಯಲಾಯಿತು. ಶಿವಭಟ್ ರವರು ಆತ ಹೇಳಿದ ವಿಳಾಸವನ್ನು ತಾಳೆ ಮಾಡಿದಾಗ ಕೊಯಂಬತ್ತೂರು, ಗಾಂಧಿನಗರ, ಆರ್ಎಸ್ ಪುರಂ ಎಂಬುದು ಸ್ಪಷ್ಟವಾಯಿತು. ಸಂಸ್ಥೆಯ ಮೂಲಕ ಕುಟುಂಬಸ್ಥರು ಪತ್ರಕರ್ತರನ್ನ ಸಂಪರ್ಕಿಸಿ ಯುವಕನ ತಾಯಿ ಸರಸ್ವತಿ ಅಳುತ್ತಲೇ ಮಾತನಾಡಿದ್ದಾರೆ. ಈ ವೇಳೆ ಬೆಂಗಳೂರು ಜನಸ್ನೇಹಿ ಸೇವಾಶ್ರಮಕ್ಕೆ ಕಳುಹಿಸಿರುವ ಬಗ್ಗೆ ಸ್ಪಷ್ಟಪಡಿಸಿ ಅಲ್ಲಿಂದಲೇ ಕರೆದುಕೊಂಡು ಹೋಗುವಂತೆ ತಿಳಿಸಲಾಯಿತು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಾವು ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಅಕ್ಕಪಕ್ಕದಲ್ಲಿ ಕಷ್ಟದಲ್ಲಿ ನರಳಾಡ್ತಿದ್ರು ಕೂಡ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಕಸ್ಮಾತ್ ಆಗಿ ಇಲ್ಲೆಲ್ಲೋ ಹತ್ರದಲ್ಲಿ ಅವ್ರಿಗೆ ಸಹಾಯ ಸಿಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿಗೆ ಬಿಡೋದಕ್ಕೂ ಕೂಡ ತುಂಬಾ ಒದ್ದಾಟವನ್ನು ನಡೆಸ್ತೀವಿ. ಅಂಥದ್ರಲ್ಲಿ ಒಂದು ವಿಶೇಷವಾದಂಥ ಲೆಟರ್ ನನ್ನ ಕೈಗೆ ಸಿಕ್ಕಿದೆ ಇವತ್ತು. ನೋಡೋಕೆನೆ ತುಂಬಾ ಖುಷಿ ಆಗತ್ತೆ. ಈ ರೀತಿ ಮನುಷ್ಯರು ಕೂಡ ನಮ್ಮ ಭೂಮಿ ಮೇಲೆ ಇದಾರಲ್ಲ ಅಂತನೂ ಬಹಳ ಸಂತೋಷ ಆಗತ್ತೆ. ನೋಡಿ, ಕುಕ್ಕೆ ಸುಬ್ರಹ್ಮಣ್ಯ ತಾವೆಲ್ಲ ಗೊತ್ತಿರೋ ಹಾಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು ಲೆಟರ್ ಬಂದಿದೆ. ಏನಿದು ಲೆಟರು? ಇವಾಗ ಬರೋಬ್ಬರಿ ಟೈಮ್ ಎಷ್ಟಾಯ್ತು ಅಂತ ನೀವು ನೋಡೋದಾದ್ರೆ ಒಂದು ನಿಮಿಷ ತೋರಿಸ್ತೀನಿ. ಕರೆಕ್ಟಾಗಿ 11:30 ರಾತ್ರಿ 11:30 ಗಂಟೆಗೆ ನನಗೆ ಕುಕ್ಕೆ ಸುಬ್ರಹ್ಮಣ್ಯದ ಒಂದು ಲೆಟರ್ ಸಿಗ್ತಾ ಇದೆ. ಸೊ ಯಾಕೆ ನಾನು ಹೇಳಿದೆ ಅಂತ ಅಂದ್ರೆ ಬಹಳ ಖುಷಿ ಆಗುತ್ತೆ ಈ ವಿಚಾರವನ್ನ ನಿಮ್ಮ ಹತ್ರ ಹೇಳೋದಕ್ಕೆ. ಯಾರಿಗೆಲ್ಲ ಈ ವಿಚಾರದ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಬೇಕು, ಜೊತೆಗೆ ಈ ವಿಡಿಯೋನ ಶೇರ್ ಮಾಡಬೇಕು. ಇಲ್ಲೊಂದು ಮಾನವೀಯತೆ ಕೆಲಸ ನಡೆದಿದೆ, ಅದು ಏನು ಅಂತ ತೋರ್ಸಕ್ ನಾ ಇಷ್ಟಪಡ್ತೀನಿ. ಆದಷ್ಟು ಈ ವಿಡಿಯೋನ ನೋಡಿ, ಜೊತೆಗೆ ಸಹಾಯನ ಈ ರೀತಿನೂ ಮಾಡಬಹುದು ಅನ್ನೋದಕ್ಕೆ ಒಂದು ಮುಖ್ಯ ಉದಾಹರಣೆ ಇದು. ಬಹಳ ಖುಷಿ ಪಡ್ತೀರಾ ನೀವು. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದಾರೆ ಇವರು. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. ನೋಡೋಣ ಬನ್ನಿ ಏನ್ ವಿಷಯ ಅಂತ ಕೇಳೋಣ. ಅಷ್ಟು ದೂರದಿಂದ ಜನಸ್ನೇಹಿ ಆಶ್ರಮನ ಹುಡುಕೊಂಡು ಬರ್ತಾ ಇದ್ದಾರೆ ಅಂದ್ರೆ ನನಗೂ ಒಂಥರ ಆಶ್ಚರ್ಯ. K09 ಗಾಡಿ. ಸೊ ಇಲ್ಲೇ ಬರ್ದಿದ್ದಾರೆ ಅಂತ ಅವ್ರಿಗೆ. ಕರ್ನಾಟಕ ಸರ್ಕಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಇವರು ಬರ್ತಾ ಇರೋದು ಇವಾಗ. ಸೊ ಮೊದಲನೇದಾಗಿ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಬಹಳ ಖುಷಿ ಆಗುತ್ತೆ ಸರ್. ನಮಸ್ಕಾರ.
ಚೆನ್ನಾಗಿದ್ದೀರಾ ಸರ್? ನಮಸ್ತೆ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಸುಬ್ರಹ್ಮಣ್ಯದಿಂದ. ಕುಕ್ಕೆ ಸುಬ್ರಹ್ಮಣ್ಯ. ನನಗೇನು ಒಂಥರ ಆಶ್ಚರ್ಯ ಅನ್ಸುತ್ತೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಬಹಳ ಸಂತೋಷ ಆಗುತ್ತೆ. ಏನ್ ವಿಷಯ ಸರ್? ಈಗೆಲ್ಲ ನೋಡ್ತಾ ಇದ್ದೀರಾ ತಾವು, ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ. ಸೊ ಎಷ್ಟೋ ಜಲಪಾತಗಳು ಉಕ್ಕಿ ಹರಿತಾ ಇದಾವೆ, ಜೊತೆಗೆ ಎಷ್ಟೋ ನದಿಗಳು ಉಕ್ಕಿ ಉಕ್ಕಿ ಹರಿತಾ ಇದೆ. ಮನುಷ್ಯರು ಓಡಾಡಕ್ ಆಗದೆ ಇರೋಷ್ಟು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಇದೆ ಇವತ್ತು. ಸಾಕಷ್ಟು ಜನ ಸಾವು ನೋವುಗಳನ್ನು ಕೂಡ ಕೇಳ್ತಾ ಇದೀವಿ. ಆಮೇಲೆ ಇವ್ರ ವಿಡಿಯೋನ ನಾನು ನೋಡಿದೆ, ವಿಡಿಯೋ ಮಾಡಿ ಕಳ್ಸಿದ್ರು. ಮಳೆ ಒಳಗಡೆ ಮಳೆ ಬರ್ತಾ ಇದೆ, ಹನಿ ಸಕ್ಕತ್ತು ಜೋರು ಮಳೆ ಬರ್ತಿದ್ರು, ಆ ಮಳೆಯಲ್ಲೇ ಅವ್ರು ಮಲಗಿದ್ರು. ಸೊ ಅಂತ ವ್ಯಕ್ತಿನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದಿರೋದು ಇದು ಬಹಳ ದೊಡ್ಡ ವಿಷಯ ಇದು ನಿಜವಾಗ್ಲೂ. ಯಾಕಂದ್ರೆ ಸಹಾಯ ಅನ್ನೋದನ್ನ ಇಲ್ಲಿ ಅಕ್ಕಪಕ್ಕ ಯಾರಾದ್ರೂ ಸತ್ತು ಬಿದ್ದು ಅಥವಾ ನೋಯಲ್ಲಿ ನಾಳೆ ಬೆಳಗ್ಗೆ ಸತ್ತು ಹೋಗ್ತಾರೆ ಅಥವಾ ಕಷ್ಟದಲ್ಲಿದ್ದಾರೆ ಅಂದ್ರೆ ಸಹಾಯ ಮಾಡಕ್ಕೆ ನಿಮ್ ಮುಂದೆ ಯಾರು ಇರೋದಿಲ್ಲ. ಉದಾಹರಣೆ ನೋಡಿ, ಈ ಆಶ್ರಮದಿಂದ ಒಂದು 10-20 ಕಿಲೋಮೀಟರ್ ಹಿಂದೆ ಯಾರಾದ್ರೂ ಬಿದ್ದಿದ್ದಾರೆ, ಅನಾಥರಿದ್ದಾರೆ ಅಂದ್ರೆ ಬರೀ ಫೋನ್ ಮಾಡಿ ಹೇಳ್ತಾರೆ, ಸರ್ ಇಲ್ಲೊಬ್ಬ ಬಿದ್ದಿದ್ದಾರೆ ಕರ್ಕೊಂಡೋಗಿ ಅಂತ. ಬಟ್ ಸಹಾಯ ಮಾಡಕ್ ಯಾರು ಮುಂದೆ ಬರಲ್ಲ. ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋಂಗೆ 350-400 ಕಿಲೋಮೀಟರ್ ಹತ್ರ ಆಗುತ್ತೆ 100%. 400 ಕಿಲೋಮೀಟರ್ ಇಂದ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ನಾನು ಏನ್ ಹೇಳ್ಬೇಕಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಸರ್ ಯಾರು ಇವರು, ಏನ್ ವಿಷಯ ಇವ್ರದ್ದು? ಇವರು ಅಂದ್ರೆ ನಮ್ಮ ರವಿ ಕಕ್ಕೆಪದವು ಸುಬ್ರಹ್ಮಣ್ಯದಿಂದ ಸಮಾಜ ಸೇವಕರು. ಗೊತ್ತು. ಅಂದ್ರೆ ಇಲ್ಲಿ ಅವರ ನಿರಾಶ್ರಿತ ಆಶ್ರಮದಲ್ಲಿ ಇದ್ರಂತೆ. ಅವರು ಸ್ವಲ್ಪ ತುಂಬಾ ಅಂದ್ರೆ ಅವ್ರು ಅಲ್ಲಿ ನಿಲ್ಲುವ ಪರಿಸ್ಥಿತಿಯಲ್ಲಿ ಇಲ್ಲ, ಅವರಿಗೆ ವ್ಯವಸ್ಥೆಗಳಿರ್ಲಿಲ್ಲ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರವಿ ಕಕ್ಕೆಪದವು ಅಣ್ಣ ಅಂತ ಇದ್ದಾರೆ. ಒಳ್ಳೆ ಸಾಕಷ್ಟು ಅನಾಥರಿಗೆ, ಸಾಕಷ್ಟು ಜನರಿಗೆ ಸಹಾಯ ಮಾಡುವಂತ ಗಣ್ಯ ವ್ಯಕ್ತಿ ಅಂತಾನೆ ಹೇಳ್ಬೋದು. ಎಷ್ಟೋ ಜನರಿಗೆ, ಯುವಕರಿಗೆ ಸ್ಫೂರ್ತಿ. ಸೊ ಅವರು ಇವರಿಬ್ಬರನ್ನ ರೆಸ್ಕ್ಯೂ ಮಾಡಿದ್ದಾರೆ. ಎದಳಿ ಮೇಲೆ ಏನ್ ಹೆಸರು ನಿಮ್ದು? ಹಿಂದಿ ಸರ್, ಹಿಂದಿ. ಕ್ಯಾ ನಾಮ್ ಕ್ಯಾ ನಾಮ್ ತುಮಾರ? ತಮಿಳ ಅಂತ ಕಣ. ಬರ ಎನ್ನ ಪೇರೆನ್ನ పేరు ತಾರೀಶ್ ಕುಮಾರ್. ಮಾತಾಡಪ್ಪ. ತಾರೀಖ್ ಕುಮಾರ್. కోయంబత్తూరు. என்ன வேலை செஞ்சீங்க நீங்க? பைண்டிங் வேலை. பைண்டிங் வேலையா? அப்பா அம்மா? அப்பா அம்மா வீட்டுல இருக்காங்க. கல்யாணம்? இல்ல ஆளு. என்னைக்கு போயிட்டீங்க கோயிலுக்கு? ಸುಬ್ರಹ್ಮಣ್ಯ ಕೋಯಿಲ್ಗೆ என்னைக்கு போயிட்டு? வெள்ளிக்கிழமை. ಏನಂತ? ಶುಕ್ರವಾರ ಹೋದ್ರಂತೆ. ಯಾರ್ಯಾರು ಹೋಗಿದ್ರು ಕೇಳು? ಯಾರು ಪೈಂಡಿಂಗ್? எங்க அம்மா நானு. ಸ್ನೇಹಿತರೆ, ಇವರು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿದ್ದಾರೆ, ಬಟ್ ಮೆಂಟಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ನನಗೆ ನೇರವಾಗಿ ಅನಿಸ್ತಾ ಇದೆ. ಇವರು ಮೋಸ್ಟ್ಲಿ ಕುಕ್ಕೆ ಸುಬ್ರಹ್ಮಣ್ಯ ನೋಡ್ಲಿಕ್ಕೆ ಮೋಸ್ಟ್ಲಿ ಫ್ಯಾಮಿಲಿ ಜೊತೆ ಬಂದಿರ್ಬೋದು. ಬಂದಾಗ ಎಲ್ಲೋ ಮಿಸ್ ಆಗಿದ್ದಾರೆ ಅನ್ಸುತ್ತೆ, ಬಿಟ್ಟು ಹೋಗಿರ್ಬೋದು, ಇಲ್ಲ ಮಿಸ್ ಆಗಿರ್ಬೋದು, ಗೊತ್ತಿಲ್ಲ. ಆದ್ರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಗೆ ತಲುಪಲಿ. ಆ ತಂದೆ ತಾಯಿ ಇವ್ರನ್ನ ಕಳ್ಕೊಂಡು ಅದೆಷ್ಟು ಒದ್ದಾಡ್ತಿದಾರೋ ಗೊತ್ತಿಲ್ಲ. ಬಟ್ ಈಗ ಭಾಷೆ ಗೊತ್ತಿಲ್ಲ ಅಂತ ಆದ್ರೆ ಎಷ್ಟೋ ಜನ ತಲೆನೇ ಕೆಡ್ಸ್ಕೊಳ್ಳಲ್ಲ. ಆದ್ರೆ ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ರು ಸಹಾಯ ಮಾಡ್ತಾರೆ. ಬಟ್ ಕೆಲವೊಂದು ಸಿಚುವೇಶನ್ ಅಲ್ಲಿ ಭಾಷೆ ಗೊತ್ತಿಲ್ಲ ಅಂದ್ರೆ ಸಹಾಯ ತಗೊಳ್ಳೋದು ತುಂಬಾ ಕಷ್ಟ. ಸೊ ಬನ್ನಿ, ಇಳಿದು ಬನ್ನಿ, ಕೆಳಗೆ ಬನ್ನಿ. ಬನ್ನಿ ಯಜಮಾನ್ರೆ, ವಣಕಂ. ಏನ್ ಹೆಸರು? ನೀವು ಹಿಂದಿನಾ? ಇದರ ಮೇಲೆ ಯಾವ ಊರು? ಯಾವ ಊರಣ್ಣ? ఏం లేదా? ಯಾವ ఊరు మీది? ಯಾವ ఊరు కాదా? అన్నం తిన్నారా? ఏమన్నం తిన్నారు? ఏం మీ పేరు? పేరేమి? చోటునా? ఓ చోటు. ఆ చోటు ఈ చోటు. సరే అయితే పెండ్లయిందా మీకు? అయిందా? ఎన్ని జన్మ బిడ్లు? బిడ్లు ఎక్కడ ఊరు మీది? ಊರು ಬಾರ ಅಂತ ಬಾರ ಯಾವ ಸೀರಿಯಸ್ಲಿ ಇದು ಗುಡ್ ನ್ಯೂಸ್. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೋಡ್ರಿ. ಈ ವಿಡಿಯೋ ನೋಡ್ಬಿಟ್ಟು ಯಾರು ತಪ್ಪಾಗಿ ಭಾವಿಸ್ಬೇಡಿ. ಏನಪ್ಪಾ ಇಷ್ಟೊಂದು ಚೆನ್ನಾಗವ್ರೆ, ಕುಕ್ಕೆ ಸುಬ್ರಹ್ಮಣ್ಯದಿಂದ ಇಲ್ಲಿವರೆಗೂ ಕರ್ಕೊಂಡ್ ಬರ್ಬೇಕಾಗಿತ್ತ ಅಂತ. ಬಟ್ ನೋಡೋರ್ಗೆ ಗೊತ್ತಾಗಲ್ಲ ಅವ್ರ ಪರಿಸ್ಥಿತಿ ಏನು ಅಂತ. ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ನಾನು ನೇರವಾಗಿ ರವಿ ಕಕ್ಕೆಪದವು ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಆಮೇಲೆ ಈ ಕೆಲ್ಸಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಲ್ಲೇ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಮೇಲೆ ಇವ್ರು ಅಣ್ಣವ್ರು ಇಟ್ಟಿರುವಂತ ನಂಬಿಕೆಗೆ ನಾವು ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ. ಅಷ್ಟು ದೂರದಿಂದ ನಮ್ಮ ಆಂಬುಲೆನ್ಸ್ ಡ್ರೈವರ್ ಸರ್, ತಮ್ಮ ಹೆಸರು? ಅಶ್ವಥ್ ಅಣ್ಣ ಅವರು, ಮೋಹನ್ ಅವರು, ಮತ್ತೆ ಗುರು ಅವರು. ಸೊ ಎಷ್ಟು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿವರೆಗೂ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದಿದ್ದಾರೆ.
ಒಂದು ಆಶ್ರಯ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಒಂದಂತೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವರ ಫ್ಯಾಮಿಲಿಯವ್ರಿಗೆ ಅವ್ರು ಎಲ್ಲಿದ್ದಾರೆ, ಅವ್ರು ಯಾರು, ಅವ್ರಿಗೆ ವಾರಸ್ದಾರ್ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗುತ್ತೆ. ಸೊ ಈಗ ಆಲ್ರೆಡಿ ನೀವು ನೋಡ್ದಂಗೆ ಕುಕ್ಕೆ ಸುಬ್ರಹ್ಮಣ್ಯ ಪಂಚಾಯಿತಿಯಿಂದನೂ ಕೂಡ ಲೆಟರ್ ತಂದಿದ್ದಾರೆ, ಕುಕ್ಕೆ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಇಂದ ಕೂಡ ಲೆಟರ್ನ ಕೊಟ್ಟು ಕಳಿಸಿದ್ದಾರೆ. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ನಾವು ತುಂಬಾ ನಿಮ್ಮ ಇದನ್ನಲ್ಲಿ ನೋಡ್ತಾ ಇರ್ತೇವೆ ಅವಾಗೆಲ್ಲ, ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಿಮಗೆ ಸುಬ್ರಹ್ಮಣ್ಯ ದೇವರೊಂದು ಆಯುರಾರೋಗ್ಯ ಹಾಗೆ ಇನ್ನೂ ಕೂಡ ಒಳ್ಳೇದಾಗುವ ಹಾಗೆ ಮಾಡ್ಲಿ ಅಂತ. ಹಾಗೆ ರವಿ ಅಣ್ಣವ್ರ ಬಗ್ಗೆ ತಾವೇನ್ ಹೇಳ್ತೀರಿ? ರವಿಯಣ್ಣ ಅಂದ್ರೆ ಸ್ವಲ್ಪ ನಮ್ಮ ಊರಲ್ಲೆಲ್ಲ ಒಳ್ಳೆ ಒಂದು ಸಮಾಜ ಸೇವಕರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮಗೆ ನೋಡ್ಬೇಕು ಸರ್, ಇವಾಗ ಉದಾಹರಣೆಗೆ ಎಷ್ಟೋ ಜನಕ್ಕೆ ಮೈಂಡ್ ಅಲ್ಲಿ ಇದೆ ತುಂಬಾ ಈಸಿ ವರ್ಕ್ ಇದು, ಎಲ್ಲೋ ಇರ್ತಾರೆ ಕರ್ಕೊಂಡೋಗಿ ಸಾಕೊಳ್ಳೋದು ಅಷ್ಟೇ ಅಂತ. ಬಟ್ ನೀವು ಇಬ್ಬರನ್ನ ಅಲ್ಲಿಂದ ಕರ್ಕೊಂಡು ಬಂದಿವಿ, 400 ಕಿಲೋಮೀಟರ್ ಆಯ್ತು. ಸೊ ಎಷ್ಟು ಕಷ್ಟ ಆಯ್ತು ತಮಗೆ? ನಮಗೆ ಅಂದ್ರೆ ಅವರದ್ದು ಊಟದ ವಿಚಾರ ಮತ್ತೆ ಹೊರಗಡೆ ರೀಸಸ್ ವಿಚಾರ, ತುಂಬಾ ರೀಸಸ್ಗೆ ತುಂಬಾ ಹೆದರಿಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಅವ್ರು ಎಲ್ಲಿ ಕರ್ಕೊಂಡು ಬರ್ತಾರೆ ಏನು ಅಂತ ಅವ್ರಿಗೆ ವಿಚಾರ ಗೊತ್ತಿರಲ್ಲ. ಅವ್ರಿಗೆ ತುಂಬಾ ಭಯದಿಂದ ಅವರು ಗಾಡಿಯಿಂದ ನಾವು ಹೊರಗಡೆ ಹೋಗ್ತೀವಿ ಅಂತ ಅವರು ಹೇಳಿದ್ರು. ಮತ್ತಂತ ಹೇಳಿದ್ರೆ ಅವರು ಗಾಡಿಯಲ್ಲಿ ಮೊದಲ ಸಲ ಬಂದಾಗೆ ಆಗ್ತಾ ಇತ್ತು ಅವರಿಗೆ, ಯಾಕಂದ್ರೆ ತುಂಬಾ ದೂರ ಇತ್ತು. ಏನೋ ಗೂಡಲ್ಲಿ ಕರ್ಕೊಂಡು ಹೋಗ್ತೀವಿ, ನಮ್ಮನ್ನ ಏನು ಮಾಡ್ತಾರೆ ಅಂತ ತುಂಬಾ ಭಯ ಇತ್ತು ಅವರಿಗೆ. ಅದನ್ನ ರಿಸ್ಕ್ ನಾವು ಮಾಡ್ಬೇಕಿದ್ರೆ ಅವ್ರಿಗೆ ಒಂದು ವಿಚಾರದಂದ್ರೆ ಅವರಿಗೆ ಭಾಷೆ ಬರಲ್ಲ, ತುಂಬಾ ಭಾಷೆ ಪ್ರಾಮುಖ್ಯತೆ ಇದೆ. ಈಗ ಭಾಷೆ ಬರೋದಕ್ಕೆ ನಾವು ಅವರಿಗೆ ಏನ್ ಮಾಡ್ತಿದ್ರಿ? ಅದೇ ನಮಗೆ ಯಾಕಂದ್ರೆ ಇದು ಲೆಟರ್ ಇರೋದ್ರಿಂದ ನೀವು ಸೇಫ್ ಆಗಿ. ಹೌದು, ಇಲ್ಲಂತ ಹೇಳಿದ್ರೆ ನಾವು ಇದರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಲೆಟರ್ ಅಲ್ಲಿ ಈಗ 2 ಜನ ಅಂತ ನಾವು ಹೇಳಿದ್ದೇವೆ ಮೆನ್ಷನ್ ಮಾಡಿ. ಒಬ್ರು ಈಗ ನಾವು ರಿಸರ್ಚ್ ಮಾಡುವಾಗ ಇನ್ನೊಬ್ರು ನೋಡಿಕೊಳ್ಳಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಒಂದು ಫಾರೆಸ್ಟ್ ಇದೆ, ಫಾರೆಸ್ಟ್ ಏರಿಯಾ, ಎಲ್ಲಿ ಓಡಾಡ್ತಾರೆ ಗೊತ್ತಾಗಲ್ಲ. ಮತ್ತೆ ಅವರು ತುಂಬಾ ಮೆಂಟಲಿ ತುಂಬಾ ಅವರು ವೀಕ್ ಲೀಡರ್. ನಮಗೆ ಏನ್ ಮಾಡ್ತಾರೆ ನಮಗೆ ಒಂದು ಭಯ ಇದೆ, ಯಾಕಂದ್ರೆ ನಮಗೆ ಅಷ್ಟು ಅವರನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವರು ಗೊತ್ತಿಲ್ಲ ಏನ್ ಮಾಡ್ತಾರೆ ನಮಗೂ ಗೊತ್ತಾಗಲ್ಲ. ಈಗ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಆಶ್ರಮ ನೋಡ್ಬೇಕಂತ ಹೇಳಿದ್ರೆ ನಮಗೆ 2 ಪೇಷಂಟ್ ನೋಡ್ಬೇಕಿದ್ರೆ ನಮ್ಗೆ ಇಷ್ಟು ಕಷ್ಟ ಅಂದ್ರೆ, ನೀವು ಇಷ್ಟು ಜನ ನೋಡ್ಬೇಕಿದ್ರೆ ನೀವು ಎಷ್ಟು ಕಷ್ಟಪಡ್ತೀರಿ ಈಗ ಹೇಳಲಿಕ್ಕೆ ಅಸಾಧ್ಯ ನಮ್ದು. ಆದ ಕಾರಣ ನಿಮ್ಮ ದೇವರ ಚಿರಋಣಿ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಂದು ಹೇಳಿದ್ರೆ ನಮ್ಮ ದೇವಸ್ಥಾನ ವತಿಯಿಂದ ಉಚಿತವಾಗಿ ಆಂಬ್ಯುಲೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈಗ ವಿಶೇಷ ಧನ್ಯವಾದ ನಮ್ಮ ದೇವಸ್ಥಾನ ಆಡಳಿತ ಮಂಡಳಿಗೆ. ನನ್ನ ಕಡೆಯಿಂದ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನನಗೇನ್ ಹೇಳ್ಬೇಕು, ಈ ಅಷ್ಟು ಒಂದು ದೊಡ್ಡ ಸಂಸ್ಥೆಯಿಂದ ಇಬ್ಬರು ಪ್ರಾಣನ ಉಳಿಸಿ ಅದು ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿಗೆ ಕಳಿಸಿದ್ದಾರೆ ಅಂದ್ರೆ ನಾವು ನಿಜವಾಗ್ಲೂ ಚಿರಋಣಿ. ತುಂಬಾ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಕೂಡ ಅಲ್ಲಿಂದ ನಮ್ಗೆ ರೇಷನ್ ಕೂಡ ಕಳಿಸ್ಕೊಟ್ಟಿದ್ರು. ಸೊ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯ ಆಡಳಿತ ಮಂಡಳಿಯ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಾನೇ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಂದು ಅದ್ಭುತವಾದಂತ ಕೆಲಸ ಮಾಡಿದಿರಿ. ನಮ್ಮ ಕೈಲಾದಷ್ಟು ನಾವು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ಖಂಡಿತವಾಗ್ಲೂ ಅವ್ರನ್ನ ನಾವು ತಲುಪಿಸೋ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕುಕ್ಕೆ ಸುಬ್ರಹ್ಮಣ್ಯದಿಂದ ಇವಾಗ ಮೋಹನ್ ಅಣ್ಣವರು, ಅಶ್ವಥ್ ಅವರು ಮತ್ತೆ ಗುರು ಅವರು ಬಂದಿದ್ದಾರೆ. ಸೊ ಇಬ್ಬರನ್ನ ಸೇಫ್ ಆಗಿ ರೆಸ್ಕ್ಯೂ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿರೋದಕ್ಕೆ ನಮ್ಮ ಕಡೆಯಿಂದ ಅವರಿಗೆ ಒಂದು ಸಣ್ಣ ಗೌರವವನ್ನ ಸಲ್ಲಿಸ್ತಾ ಇದೀವಿ. ಸೊ ಬಹಳ ಸಂತೋಷ ಆಯ್ತಣ್ಣ. ಎಲ್ಲರೂ ನಿಮ್ಮಂಗೆ ಒಂದು ಮನ್ಸು ಮಾಡಿ ಅಷ್ಟು ದೂರದಿಂದ ಅನಾಥವಾಗಿ ಬಿದ್ದಿರುವಂತವ್ರನ್ನ ಕರ್ಕೊಂಡು ಬಂದ್ರೆ ಎಷ್ಟು ಆಶ್ರಯ ಸಿಗತ್ತೆ. ಒಳ್ಳೇದಾಗ್ಲಿ. ಸೊ 100 ವರ್ಷ ಚೆನ್ನಾಗಿರಿ ಸರ್. ನೀವು ಅಷ್ಟೇ ಸರ್, ನಮಗಿಂತ ನೀವು ತುಂಬಾ ಸೇವೆ ಮಾಡ್ತಿದ್ದೀರಾ. ಅದಕ್ಕೆ ಹಾಗೆ ನನ್ನ ಕಡೆಯಿಂದ ರವಿ ಅಣ್ಣನ್ಗೂ ಮತ್ತೆ ಪಂಚಾಯಿತಿ ಅಧ್ಯಕ್ಷರು ಯಾರಿದಾರೋ ಯಾರೆಲ್ಲ ಸಹಾಯ ಮಾಡಿದಾರೋ ಅವ್ರೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ಹಾಕೊಂಡ್ಬಿಡಿ ಸರ್. ಒಳ್ಳೆದಾಗಲಿ ಸರ್, ಒಳ್ಳೆದಾಗಲಿ. ಹಾಕೊಂಡಿದ್ದಾರೆ ಸರ್. ಒಳ್ಳೇದಾಗ್ಲಿ ಸರ್. ಇದು ನೀವು ಮಾಡಿದಂತ ಸೇವೆಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಗೌರವ. ಒಳ್ಳೇದಾಗ್ಲಿ ಸರ್ ನಿಮ್ಮೆಲ್ರಿಗೂ. ಆಯ್ತು, ನೀವು ನಿಮ್ಮಂತವರಿಗೆ ಇನ್ನೂ ಸಹ ಜನಗಳದ್ದು ಬೆಂಬಲ ಸಿಗ್ಬೇಕು. ಹಾಗೆ ಹೆಚ್ಚು ಮಾತಾಡ್ಲಿಕ್ಕೆ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ಇಲ್ಲಿಯ ಒಂದು ಪರಿಸ್ಥಿತಿ ನೋಡಿಬಿಟ್ಟು ಅಂದ್ರೆ ಈ ಸೇವೆಯನ್ನು ಮಾಡ್ಬೇಕಾದ್ರೆ ಒಂಥರ ಹೇಗೆ ಇರ್ಬೇಕು ಅಂತಾನೆ ಯೋಚನೆ ಬರ್ತಾ ಇಲ್ಲ ನನಗೆ.
ಅದ್ರಲ್ಲಿ ನಿಮ್ಮಂತವ್ರು ಮಾಡ್ತಾ ಇರೋದಂದ್ರೆ ಈಗ ಆಲ್ರೆಡಿ ಅನ್ಕೊಂತಾರೆ ಇವಾಗ ಎಷ್ಟೇನಪ್ಪ ಅಂತ. ಮತ್ತೆ ಆಶ್ರಮದಲ್ಲಿ ನಿಜ ನೀವು ನೋಡಿದಾಗ ಎಲ್ಲಾದ್ರೂ ಜಾಗ ಇದೆಯಾ? ಇಲ್ಲ ಸರ್, ಎಲ್ಲ ಫುಲ್ ಇದೆ. ತೋರಿಸಿ, ಒಳ್ಳೇದಾಗ್ಲಿ ಸರ್.